ಗಾಡಿ ಮಾತ್ರ ತುಂಬ ಜೋರಾಗಿ ಬಿಡಿಸ್ತಿದೆ, ನೋಡ್ಬೋದು ನೀವು. ಶರ್ಟೆಲ್ಲ ಯಾವ ರೀತಿಲ್ಲ ಹಾರ್ತಾ ಇದೆ ಗಾಡಿ ಅಂತ. ಅಯ್ಯಯ್ಯೋ ಪಾಪ ನೋಡಿ, ಲೀಚ್ ಕಚ್ಚಿದೆ ಇಲ್ಲ ಅಂತ ಜಾಗದಲ್ಲಿ ಕಚ್ಚಿದೆ, ಜಸ್ಟ್ ಮಿಸ್ಸು. ಇಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ನಾವು ಸ್ವಿಮ್ಮಿಂಗ್ ಮಾಡ್ಬೋದು ಅಂತ ಹೇಳಿದ್ರು. ಇದೇ ಜಾಗ ಅಂತ ಸ್ವಿಮ್ಮಿಂಗ್ ಜಾಗ. ಕಾಗನೆಹರೆಯಲ್ಲಿ ನಾವು ಸ್ಟೇ ಆದಂಥ ಹೋಮ್ ಸ್ಟೇನೇ ಅದು. ಸೊ ಅಯನ ರಿಟ್ರೀಟ್ ಅಂತ, ಇಲ್ಲೇ ತುಂಬ ಬಜೆಟ್ ಫ್ರೆಂಡ್ಲಿಯಾಗಿ ನಮಗೆ ಸಿಕ್ತು. ನೀವೇನಾದರೂ ಇಲ್ಲಿಗೆ ಬಂದರೆ ಅಯನ ಹೋಮ್ ಸ್ಟೇ ರಿಟ್ರೀಟ್ಗೆ ಬಂದುಬಿಟ್ಟು ಇಲ್ಲಿ ನೀವು ಕೇಳಿ. ಮತ್ತು ಇಲ್ಲಿ ಪಕ್ಕ ಇಲ್ಲೊಂದು ಕಾಫಿ ಎಸ್ಟೇಟು ನೀವು ನೋಡ್ಬೋದು. ಕಾಫಿ ಎಸ್ಟೇಟಲ್ಲಿ ಇಲ್ಲಿ ಸುಮಾರು ಮರಗಳಿದೆ. ಇದು ಏಳಿಕಾಯಿ ಮರ, ಮತ್ತು ಇಲ್ಲಿ ನೋಡ್ಬೋದು ಏಳಿಕಾಯಿ ಮರ, ಮತ್ತು ಇಲ್ಲಿ ಚೇಪೆ ಮರ. ಕಾಫಿ ಪಕ್ಕದಲ್ಲೇ ಇದೆ ಕಾಫಿ ಎಸ್ಟೇಟ್ ಎಲ್ಲನೂ. ಅಕ್ಕಿ ರೊಟ್ಟಿ ಹೇಗಿದೆ ಸಿವಿ? ಕದಂಬಾಸ್ ಬೆಳಗ್ಗೆ ಕಾಗಿನಹರೆ ಫೋರ್ಟ್ ಮುಗಿಸ್ಕೊಂಡು ಹೋಮ್ ಸ್ಟೇಗೆ ಮತ್ತೆ ಬಂದ್ರಿ. ನಾಷ್ಟ ಮಾಡ್ಕೊಂಡ್ರಿ. ಅಲ್ಲಿ ಒಳ್ಳೆ ಅಕ್ಕಿ ರೊಟ್ಟಿ ಕೊಟ್ಟರು. ಚಟ್ನಿ ಮಾತ್ರ ತುಂಬ ಖಾರವಾಗಿ ಸೂಪರಾಗಿತ್ತು. ಇವಾಗ ಕಾಗಿನಹರೆ ಮೌಂಟೇನ್ ವ್ಯೂಗೆ ಹೋಗ್ತಾಯಿದ್ದೀವಿ. ನಮ್ಮ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ, ಇದು ಪಕ್ಕದಲ್ಲೇನೋ ಬೆಟ್ಟ ಥರ ಕಾಣಿಸ್ತಿದೆ. ಗೂಗಲ್ ಮ್ಯಾಪಲ್ಲಿ ಹಾಕ್ಕೊಂಡ್ರೆ, ಆಫ್ಲೈನ್ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ತಾಯಿದ್ದೀವಿ ನಾವು. ಸೀದಾ ರಸ್ತೆ ಮಾರ್ಗವಾಗಿ ಈ ಒಂದು ರಸ್ತೆಯಲ್ಲಿ ಹೋಗ್ತಾಯಿದ್ದೀವಿ. ಹಿಂಗೆ ಹೋಗ್ತಾ ಹೋಗ್ತಾ ಅಲ್ಲಿ ಒಂದು ಜಾಗಕ್ಕೆ ಹೋಗ್ತೀವಿ ನಾವು, ಕಾಗೇನಹರೆ ಮೌಂಟೇನ್ ವ್ಯೂ ಪಾಯಿಂಟ್ ಅಂತ. ಅಲ್ಲಿಂದ ನಮಗೆ ಎಡಕುಮಾರಿ ರೈಲ್ವೆ ಸ್ಟೇಷನ್ ವ್ಯೂ ಕಾಣಿಸುತ್ತೆ. ಎಡಕುಮಾರಿ ರೈಲ್ವೆ ಟ್ರೆಕ್ ಮಾಡೋಣ ಅಂದರೆ ಅಲ್ಲೆಲ್ಲ ಲೀಚಸ್ ಜಾಸ್ತಿ. ಇವಾಗ ಅಲ್ಲೋ ಇಲ್ವಂತೆ, ಬ್ಯಾನ್ ಆಗಿದೆ ಅಂತ ಹೇಳ್ತಿದ್ದಾರೆ ಲೋಕಲ್ಸು. ಸೊ ಹಾಗಾಗಿ ಬರೀ ನಾವು ಇವಾಗ ಕಾಗೇನಹರೆ ಮೌಂಟೇನ್ ವ್ಯೂಗೆ ಮಾತ್ರ ಹೋಗ್ತಾಯಿದ್ದೀವಿ. ಅದನ್ನ ಮುಗಿಸ್ಕೊಂಡು ಇಲ್ಲೊಂದು ಸೀಕ್ರೆಟ್ ವಾಟರ್ ಫಾಲ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಆ ಒಂದು ವಾಟರ್ ಫಾಲ್ಸ್ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಸೀದಾ ಇವಾಗ ಎಡಕುಮಾರಿ ರೈಲ್ವೆ ಟನಲ್ ವ್ಯೂ ಇದೆಯಲ್ಲ, ಅಲ್ಲಿಗೆ ಮುಗಿಸ್ಕೊಂಡು ಅಲ್ಲಿಗೆ ಫಾಲ್ಸ್ ಹತ್ರ ಹೋಗೋಣ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂದ್ಕೊಂಡಿದ್ದೆ. ಬೆಳಗ್ಗೆ ಆಗಿದ್ದರಿಂದ ಇನ್ನೂ ಯಾರು ಜನಗಳಿರಲಿಲ್ಲ. ನಾವೇ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತಿರೋದು ಫಸ್ಟ್ ಹೋಗ್ಬಿಟ್ಟು. ಒಂಥರ ತುಂಬ ಚೆನ್ನಾಗಿದೆ ವೆದರು. ಎಲ್ಲ ಫುಲ್ ಫಾಗಿಂದ ಕವರ್ ಆಗಿಬಿಟ್ಟಿದೆ, ನೋಡ್ಬೋದು. ಇಷ್ಟೊತ್ತಿಲ್ಲಿ ಕ್ಲಿಯರ್ ಆಗಿತ್ತು, ಮತ್ತೆ ಎಲ್ಲ ಕವರ್ ಆಗೋಯ್ತು. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನವಿಲೆಲ್ಲ ಸೌಂಡ್ ಕೇಳಿಸಿದೆಯಲ್ಲ, ಸುಮಾರು ಪಕ್ಷಿಗಳ ಸೌಂಡು. ಆನೆಗಳು ಜಾಸ್ತಿ ಕಾಣಿಸುತ್ತೆ. ನಿಮ್ಮ ಲಕ್ಕಿದ್ರೆ ನೋಡ್ಬೋದು. ನಮ್ಮ ಲಕ್ಕಿದ್ರೆ ನಾನು ತೋರಿಸ್ತೀನಿ ನಿಮಗೆ ಕಾಣಿಸಿದ್ರೆ. There is no way only. ಸೀದಾ ನಡ್ಕೊಂಡು ಬರ್ತಾ ಇದ್ದೀವಿ. ಕದಂಬಾಸ್ ಇದೆ ಕಾಗೇನಹರೆಯಿಂದ ನಮಗೆ ಎಡಕುಮಾರಿಗೆ ಕಾಣಿಸಿರುವಂಥ ವ್ಯೂ. ಕದಂಬಾಸ್ ಇದೇನೆ ಕಾಗೇನಹರೆ ವ್ಯೂ ಪಾಯಿಂಟು. ನಿಮಗೆ ಸೀದಾ ಜೀಪ್ ಇಲ್ಲಿವರೆಗೆ ವ್ಯೂ ಪಾಯಿಂಟ್ವರೆಗೆ ಬಂದು ತಲುಪುತ್ತೆ. ಇಲ್ಲಿ ವೆಹಿಕಲ್ಸಲ್ಲವ್ರು ಕೂಡ ಬಂದು ತಲುಪೋದು. ಸೊ ಸುಮಾರು ಹೊತ್ತಿಲ್ಲಿದ್ದು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವಾಗ ಬ್ಯಾಕ್ ಟು ಟಾಪಿಗೆ ಬಂದ್ವಿ. ಕೆಳಗಡೆ ಅಲ್ಲೂ ಅಷ್ಟೊತ್ತು ಕೆಳಗಡೆ ಕುತ್ಕೊಂಡಿದ್ರಿ. ಇವಾಗ ಒಂದು ಫಾಲ್ಸ್ ಇದೆ ಅಂತ ಹೇಳಿದ್ನಲ್ಲ, ಆ ಫಾಲ್ಸ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ನೋಡೋಣ ಇನ್ನೂ ಏನೇನು ಪ್ಲೇಸ್ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಅದನ್ನೆಲ್ಲ ತೋರಿಸ್ತೀನಿ. ಸದ್ಯಕ್ಕೆ ಅವರು ಇಲ್ಲೊಂದು ಫಾಲ್ಸ್ ಇದೆ, ಅದನ್ನು ನೋಡು ಅಂತ ಹೇಳಿದ್ದಾರೆ. ಭಾಳ ದೊಡ್ಡದೇನಲ್ಲ, ಚಿಕ್ಕ ಫಾಲ್ಸ್ ಅಂತ ಹೇಳಿದರು. ಎಲ್ಲ ಕಡೆನೂ ಡಸ್ಟ್ಬಿನ್ಸ್ ಇರ್ತವೆ. ಟೂರಿಸ್ಟ್ ಆದಂಥ ನಾವು ಇಲ್ಲಿ ಬಂದಾಗ ಡಸ್ಟ್ಬಿನ್ನಲ್ಲೇ ಪ್ಲಾಸ್ಟಿಕ್ಕು ಕಸ ಎಲ್ಲ ಹಾಕಿ ಸುಮ್ಮನೆ ಎಲ್ಲಂದ್ರಲ್ಲಿ ಹಾಕ್ಬೇಡಿ. ಅಲ್ಲಿ ನೋಡ್ಬೋದು ಸುಮಾರು ಜನ ಇಲ್ಲೇ ಡಸ್ಟ್ಬಿನ್ ಇದ್ದರೂ ಕಸ ಎಲ್ಲ ಇಲ್ಲೇ ಹಾಕಿದ್ದಾರೆ. ಸೊ ಎಜುಕೇಟೆಡ್ ಆದಂಥ ನಾವು ಡಸ್ಟ್ಬಿನ್ನಲ್ಲೇ ಕಸ ಹಾಕೋಣ, ಪ್ರಕೃತಿನ ಪ್ಲಾಸ್ಟಿಕ್ ಮುಕ್ತಗೊಳಿಸೋಣ. I'm not against nature, I'm into nature. ಎಡಕುಮಾರಿ ಮುಗಿಸ್ಕೊಂಡು ಹೋಗ್ತಾ ಇದ್ರಿ. ಪಕ್ಕದಲ್ಲೇ ಒಂದು ಗುಡ್ಡ ಕಾಣಿಸ್ತು. ಈ ಗುಡ್ಡ ಹತ್ತೋಣ ಅಂತ ಸಾಬ್ರಿ ಅವ್ರಿಗೆ ಹೇಳ್ಬಿಟ್ಟು ಅವ್ರನ್ನೂ ಹಾಕ್ಸ್ಕೊಂಡು ಬರ್ತಾ ಇದ್ದೀನಿ. ಸೊ ನಾವು ಕೆಳಗಡೆ ಅವಾಗಲೇ ಅಲ್ಲಿದ್ವಿ. ಇದು ಪಕ್ಕದ ಗುಡ್ಡ. ಈ ಗುಡ್ಡದ ಹೆಸರು ಏನಂತ ಗೊತ್ತಿಲ್ಲ, ಬಟ್ ಕಾಗೇನಹರೆ ಒಂದು ಗುಡ್ಡ ಇದೆಯಲ್ಲ ವ್ಯೂ ಪಾಯಿಂಟು, ಅದ್ರ ಪಕ್ಕದಲ್ಲೇ ಇರುತ್ತೆ. ಗಾಡಿ ಮಾತ್ರ ತುಂಬ ಜೋರಾಗಿ ಬಿಡಿಸ್ತಿದೆ, ನೋಡ್ಬೋದು ನೀವು. ಶರ್ಟೆಲ್ಲ ಯಾವ ರೀತಿಲ್ಲ ಹಾರ್ತಾ ಇದೆ ಗಾಡಿ ಅಂತ. ತುಂಬ ಎತ್ತರಕ್ಕೆ ಬಂದುಬಿಟ್ರಿ ನಾವು. ಇಲ್ಲಿಂದ ವ್ಯೂ ಮಾತ್ರ ಸೂಪರ್ ಆಗಿದೆ ಕದಂಬಾಸ್, ನೋಡಿ ನೀವು. ಸೊ ಇನ್ನು ಮೇಲೆ ಹೋಗಬೇಕು, ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ, ಬನ್ನಿ ಹೋಗೋಣ.
ನಾವು ಆವಾಗಲೇ ತುಂಬ ಕೆಳಗಡೆಯಿಂದ ನೋಡಿದ್ರಿ, ಅಲ್ಲಿ ಕಾಣ್ತೀವಿ ನೋಡಿ, ಅಲ್ಲಿ ಜೀಪ್ ನಿಂತಿದೆ, ಅಲ್ಲಿ ನಿಂತ್ಕೊಂಡು ನಾವು ವ್ಯೂ ನೋಡಿದ್ರಿ. ಇವಾಗ ನಾವು ಇನ್ನೂ ಎತ್ತರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನೋಡೋಣ. ಸಿಬಿ, ವಾಟ್ ಯು ಡೂಯಿಂಗ್? Ignoring you. ಇಗ್ನೋರಿಂಗ್ ಮೀ. ಸಿಬಿ, ಏನಾಯ್ತು ನಿಮಗೆ? ಲೀಚ್ ಕಚ್ಚಿದ? ಅಯ್ಯಯ್ಯೋ ಪಾಪ. ನೋಡಿ, ಲೀಚ್ ಕಚ್ಚಿದೆ ಎಲ್ಲ ಅಂತ ಜಾಗದಲ್ಲಿ ಕಚ್ಚಿದೆ, ಜಸ್ಟ್ ಮಿಸ್ಸು. ಇಲ್ಲಾಂದರೆ ಕೆಳಗಡೆ ಹೋಗಿ ಕಚ್ಚಿಬಿಡ್ತಾ ಇತ್ತು. ಅದಕ್ಕೆ ಡೆಟಾಯಿಲ್ ಕೆಳಗಡೆ ಇಟ್ಕೊಳ್ಬೇಕು, ಜೊತೆಲಿರಬೇಕು ಅಂತ ಹೇಳೋದು. ಹೇಳ್ತಿದ್ದೆ ಅವ್ರಿಗೆ ಆಟ ಆಡಬೇಡಿ ಜಾಸ್ತಿ ಅಂತ. ನನ್ನ ಮಾತು ಕೇಳಿದ್ರಲ್ಲ, ಹೋದ್ರು ಜಿಗ್ನೆ ಕೈಯಲ್ಲಿ ಕಟ್ಸ್ಕೊಂಡ್ರು. ನೋಡಿ ಬ್ಲಡ್ಡು ಯಾವ ರೀತಿಯಲ್ಲಿ ಆಗಿದೆ. ಓಕೆ, ಹಾಯ್ ಅಂಕಲ್, ನೀವಿಲ್ಲಿ ಲೋಕಲ್ ಅವರಾ? ಹಾಂ. ಇಲ್ಲಿ ಮತ್ತೆ ಟೂರಿಸ್ಟ್ ಪ್ಲೇಸಸ್ ಯಾವುದಿದೆ ನೋಡೋಕ್ಕೆ? ಅಲ್ಲಿ ಮಂಜು ಕಟ್ಟೈತೆ. ಹಾಂ, ಅಲ್ಲಿ ಬೆಳಗ್ಗೆ ಹೋಗಿದ್ರಿ ನಾವು. ಯಾವುದು, ಕಾಗಿನಾರೆ ಫೋರ್ಟ್ಗಲ್ಲ? ಕಾಗಿನೆರೆ ಕೋಟೆಯಿಂದ ಸ್ವಲ್ಪ ಆಚೆ ಹೋದ್ರೆ ಮಂಜು ಐತೆ. ಹೌದಾ? ಅದೆಲ್ಲ ಹಾಂ, ಅಲ್ಲೆಲ್ಲ ಹೋಗಿ ಬಂದ್ವಿ. ಫಾಲ್ಸ್ ಏನಾಗ್ರಿ ಇದೆಯಾ? ಫಾಲ್ಸ್ ಇಲ್ಲ. ಫಾಲ್ಸ್ ಇಲ್ವಾ? ಸ್ನಾನ ಮಾಡೋಕ್ಕೆ ಅಂತ ಏನಾದ್ರು? ಸ್ನಾನ ಮಾಡ್ಕೊಂಡು ಕೆಳಗಡೆ ಒಂದಿದೆ, ಅಲ್ಲಿ ರೆಸಾರ್ಟ್ ಕಟ್ತಾವ್ರಲ್ಲ, ಹಾಂ. ಆ ರೆಸಾರ್ಟಿನ ಸ್ವಲ್ಪ ಕೆಳಗಡೆ ಒಂದು ಒಳ್ಳೆ ಗುಂಡಿ ಇದೆ, ಕರಿ ಗುಂಡಿ ಅಂತ. ಹ್ಞೂ. ತುಂಬಾ ಚಂದವಾದ ನೀರು. ಸ್ನಾನಕ್ಕೆ ಕೆಲವರೆಲ್ಲ ಅಲ್ಲಿ ಹೋಯ್ತಾರೆ ಬೇಸಿಗೆ. ಹೌದಾ? ಹಂಗಿದ್ರೆ ನಾವು ಅಲ್ಲಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಿರೋದು. ತುಂಬಾ ಒಂದು ಖುಷಿ ಆಗುತ್ತೆ. ಹಾಂ, ಸರಿ, ಅದಕ್ಕೆ ಹೋಗಿ. ನೀವು ಹಸು ಮೇಯ್ಸಕ್ಕೆ ಬಂದ್ರಾ ಅಂಕಲ್? ಹಾಂ, ಅಷ್ಟು. ನಾವು ಅಲ್ಲಿ ನೋಡಿದ್ವಿ 2 ಹಸುಗಳು. ಅದು ನಿಮ್ದೇನಾ? ಎಲ್ಲಿ ಹೇಳಿ? ಅದು ಅಲ್ಲಿ ಬೆಟ್ಟದ ಹತ್ರ, ವ್ಯೂ ಪಾಯಿಂಟ್ ಹತ್ರ 2 ಕರಿ ಹಸು ಇತ್ತು. ಅದು ಇದು ಬೇರೆ ಸುಬ್ರಹ್ಮಣ್ಯ ಅಂತ. ಸುಬ್ರಹ್ಮಣ್ಯ? ಹೌದಾ? ನಾನು ಇವಾಗ ಇಲ್ಲೇ ಬಂದ. ಸರಿ, ನಿಮ್ಮ ಹೆಸರೇನು ಅಂಕಲ್? ನನ್ನ ಹೆಸರು ಸುರೇಶ್ ಅಂತ. ಸುರೇಶ್ ಅಣ್ಣ. ಓಕೆ ಅಂಕಲ್, ಇಲ್ಲೇ ಲೋಕಲ್ ಅವ್ರು ಸುರೇಶ್ ಅಣ್ಣ ಅವರು ಸಿಕ್ಕಿದ್ರು. ಸೊ ಹಂಗೆ ಮಾತಾಡ್ಕೊಂಡು ಹೋಗ್ತೀವಿ. ಅವ್ರ ಹಸುಗಳೆಲ್ಲ ಮೇಯಿಸ್ತಾ ಇದ್ರಂತೆ ಇಲ್ಲಿ. ಹಾಂ ಅಂಕಲ್, ಮಳೆಯಲ್ಲಿ ಸಿಕ್ಕಾಪಟ್ಟೆ ಅಲ್ವಾ ಅಂಕಲ್? ಮಳೆ. ಹಾಂ, ಸೊ ಇಲ್ಲೇ ಕೆಳಗಡೆ ಒಂದು ಮಂಜು ಜಾಸ್ತಿ. ಹಾಂ, ಮಂಜು ಜಾಸ್ತಿ ಅಂಕಲ್. ಹೌದು, ನೀವು ಆ ಕಡೆ ನೋಡೋದು, ಮಂಜೆಲ್ಲ ಆ ಕಡೆ ಹಿಂಗಿದೆ ಅಂತ. ಒಂದು ಕಡೆ ಒಂದು ಸ್ವಲ್ಪ ಹೊತ್ತು ಮಂಜು ಬರುತ್ತೆ, ಒಂದು ಸ್ವಲ್ಪ ಹೊತ್ತು ಹಂಗೆ ಕ್ಲಿಯರ್ ಆಗುತ್ತೆ, ಮಳೆ ಬರುತ್ತೆ, ಎಲ್ಲನೂ ಅಟ್ ಎ ಟೈಮ್ ಬರುತ್ತೆ ಇಲ್ಲಿ. ಅದರ ವೆದರ್ ಮಾತ್ರ ಸೂಪರ್ ಆಗಿದೆ. ಸೊ ನೀವು ಕೂಡ ಇಲ್ಲಿ ಬನ್ನಿ. ಭಾಳ ಅಂದರೆ ಭಾಳ ಐಡನ್ ಪ್ಲೇಸ್ ಇದು. ತುಂಬ ಪ್ರಕೃತಿ ಮಾತ್ರ ರಮಣೀಯವಾಗಿರುತ್ತೆ ಇಲ್ಲಿ. ಹಂಗೆ ಸೀದಾ ಅವ್ರು ಹೇಳಿದ್ರು ಸೀಕ್ರೆಟ್ ವಾಟರ್ ಫಾಲ್ಸ್ಗೆ ನಮ್ಮ ಒಂದು ಎಕ್ಸ್ಪೆಡಿಷನ್ ಸ್ಟಾರ್ಟ್ ಆಯಿತು. ಹೋಗ್ತಾ ಇಲ್ಲೇ ಪಕ್ಕದಲ್ಲೇ ನೀರು ಹರ್ಕೊಂಡು ಹೋಗಿರೋದು ಕಾಣಿಸ್ತು ನಮಗೆ. ಇವಾಗ ಸೀದಾ ಹಂಗೇ ಫಾಲ್ಸ್ ಹತ್ರಗೆ ಹೋಗ್ತಾ ಇದ್ದೀವಿ. ಮಳೆ ಬಿದ್ದು ಇವಾಗ ತಾನೇ ನಾವು ಬರೋವಾಗ, ಅದಕ್ಕೆ ನೀರು ಕೂಡ ಜಾಸ್ತಿನೇ ಆಗಿದೆ. ಅದಕ್ಕೆ ಸ್ವಲ್ಪ ನೀರು ಕೆಸರಾಗಿ ತಣ್ಣಾಗಿದೆ. ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. CB ಅವರು ಅಲ್ಲಿ ಹೋಗ್ತಿದ್ದಾರೆ. ಇಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ನಾವು ಸ್ವಿಮ್ಮಿಂಗ್ ಮಾಡ್ಬೋದು ಅಂತ ಹೇಳಿದ್ರು, ಎಲ್ಲಿ ಅಂತ ಗೊತ್ತಿಲ್ಲ. ಹಂಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ನೀರು ಜಾಸ್ತಿ ಹರ್ಕೊಂಡು ಹೋಗಿರ್ಬೇಕು. ಆವಾಗ ಕಲ್ಲುಗಳು ನೋಡಿ ಯಾವ ರೀತಿಯಲ್ಲಿದೆ, ಹುಷಾರಾಗಿರಬೇಕು. ಅಂದರೆ ಈ ಫಾಲ್ಸು ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಕೆಲವ್ರಿಗೆ ಮಾತ್ರ ಗೊತ್ತಿರುವಂಥ ಜಾಗ ಇದು. ಸೊ ಒಂದು ಒಳ್ಳೆ ಸ್ಪಾಟ್ನ ಕಂಡುಹಿಡಿದ್ರು ಅಂದ್ಕೊಳ್ತೀನಿ. ಇದು ಸೊ ಇದೆ ಅಂದ್ಕೊಳ್ತೀನಿ, ಸ್ವಿಮ್ಮಿಂಗ್ ಪ್ಲೇಸು ಇರ್ಬೋದು. ಕದಂಬಾಸ್, ನಾವೇನು ಸೀಕ್ರೆಟ್ ವಾಲ್ಸ್ ಇದೆ ಅಂತ ಹುಡ್ಕೊಂಡು ಬಂದ್ರೆ ಅಲ್ವಾ, ಅದು ಇದೇ ಇರ್ಬೋದು ಅಂದ್ಕೊಳ್ತೀನಿ. ಯಾಕಂದರೆ ಅವರು ಒಂದು ಜಾಗಕ್ಕೆ ಹೋದಾಗ ನಿಮಗೆ ಒಂಥರ ಸ್ನಾನ ಮಾಡೋಕ್ಕೆ ಪಾಂಡ್ ಥರ ಸಿಗುತ್ತೆ ಅಂದರು. ಇದೇ ಅಂದ್ಕೊಳ್ತಾ ಇದ್ದೀನಿ. ಇನ್ನೂ ಗೊತ್ತಿಲ್ಲ ಎಕ್ಸಾಕ್ಟಾಗಿ, ಯಾಕಂದರೆ ಇಲ್ಲಿ ಜನ ಯಾರೂ ಇಲ್ಲ, ಬರೀ ನಾವು ಮಾತ್ರ ಇದ್ದೀವಿ. ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಹೋದರೆ ಕೆಳಗಡೆ ಹಂಗೆ ನೀರು ಹೋಗ್ತಾನೆ ಇದೆ. ಎಷ್ಟು ದೂರ ಅಂತ ಹೋಗೋದು ಅಂತ ಹೇಳ್ಬಿಟ್ಟು ನಾವು ಇವಾಗ ಇಲ್ಲೇ ಡಿಸೈಡ್ ಮಾಡಿದ್ದೀವಿ, ಸ್ವಲ್ಪ ನೀರಲ್ಲಿ ಆಟ ಆಡೋಕ್ಕೆ. ಹೋಗ್ತಿದ್ರೆ ಹಿಂಗೆ ಹೋಗ್ತಾನೆ ಇರಬೇಕು. ನೋಡಿದ್ರಲ್ಲ, ನೀರು ಹೋಗ್ತಾನೆ ಇದೆ ಈ ಕಡೆ ಕೆಳಗಡೆಗೆ. ಇಷ್ಟೇನೇ ಇರೋದು. ಕೆಳಗಡೆ ಫಾಲ್ಸ್ ಥರ ಏನಾದರೂ ಇದೆಯಾ ಏನೋ ಅಂತ ಗೊತ್ತಿಲ್ಲ. ಬಟ್ ಸೇಫ್ಟಿ ಅನ್ನೋದಂದರೆ ಇಷ್ಟೇ ಸಾಕು ಅಂತ ಅಂದ್ಕೊಳ್ತಾ ಇದ್ದೀನಿ. Don't jump and all. First get down and see whether. ಸರಿ, ಇದೇ ಜಾಗ ಅಂತ, ಸ್ವಿಮ್ಮಿಂಗ್ ಜಾಗ. ಡೀಪ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಹೋಗಿ ನೋಡೋಣ, ಚೆಕ್ ಮಾಡೋಣ.
A few moments later. ಕದಂಬಾಸ್ ತುಂಬ ಬೇಸರ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಫಾಲ್ಸ್ ಸಿಗುತ್ತೆ ಅಂತ, ಆದರೆ ಫಾಲ್ಸ್ ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ. ಅಲ್ಲಿ ನೋಡಿದ್ರಲ್ಲ ಆವಾಗಲೇ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಅದು ಅವನ ಜಾಗ ಮಾತ್ರನೇ. ಸ್ವಿಮ್ಮಿಂಗ್ ಮಾಡೋಕ್ಕೆ ಒಳ್ಳೆ ಸ್ಪಾಟ್ ಅಂತ ಹೇಳಿದ್ರು, ಆದರೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಅಲ್ಲಿ ಡೀಪ್ ಇರಲಿಲ್ಲ. ಸುಮ್ಮನೆ ಏನಾದ್ರು ಡೈ ಮಾಡಿದರೆ ಅಲ್ಲಿ ಆಳ ಇಲ್ದಿರೋದ್ರಿಂದ ನೀವು ಕೈಕಾಲು ಮುರ್ಕೊಳ್ತೀರಾ, ಹುಷಾರಾಗಿರಬೇಕು. ಈ ಒಂದು ಜಾಗ ಅಲ್ಲೇನು ಫೋರ್ಟ್ ಇದೆಯಲ್ಲ, ಕಾಗಿನಹರೆ ಫೋರ್ಟು, ಅದ್ರ ಪಕ್ಕದಲ್ಲಿ ಲೆಫ್ಟ್ ತೊಗೊಂಬಂದರೆ ಸೀದಾ ಒಂದೇ ದಾರಿ ಇದು. ಮಳೆ ಬೇರೆ ಬರ್ತಿದೆ, ಜೋರಾಗೋಯ್ತು. ಬೇಗ ಹೋಗ್ಬಿಟ್ಟು ಹೋಮ್ ಸ್ಟೇಗೆ ಸೇರ್ಕೊಳ್ಳೋಣ. ಮತ್ತೆ ನಮಗೆ ರಿಟರ್ನು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇಷ್ಟೇ ನಮ್ಮ ಒಂದು ಕಾಗಿನಹರ ಒಂದು ಎಕ್ಸ್ಪೆಡಿಷನ್ನು. ಇಲ್ಲಿಂದ ನಮ್ಮ ಪಯಣ ಮುಕ್ತಾಯ ಆಗ್ತಿದೆ. 2:15 ಮತ್ತು 4:15 ಒಂದು ಬಸ್ ಇದೆ ಇಲ್ಲಿಂದ. ಏನಾದರೂ ನೀವು ಪಬ್ಲಿಕ್ ವೆಹಿಕಲ್ಲು ಡಿಪೆಂಡ್ ಆಗಿದ್ರೆ ಬಸ್ಸಸ್ ಇರುತ್ತೆ. ಇವಾಗ ನಾವು ಸೀದಾ ಹೋಮ್ ಸ್ಟೇಗೆ ಹೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಸೊ ಇದೇ ನಮ್ಮ ಒಂದು ಕಾಗಿನಹರ ಒಂದು ಪ್ರಕೃತಿಯ ಸೌಂದರ್ಯ.